ಹೆಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ವಿಡಿಯೋನ ಸ್ವಲ್ಪ ಲೇಟಾಗೇ ಪೋಸ್ಟ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನನಗೆ ಫ್ರೀ ಸಿಕ್ಕಾಗೆಲ್ಲ ನಾನು ಎಡಿಟಿಂಗ್ ಮಾಡ್ಕೊಳ್ಳೋದಾಗಲಿ ವಾಯ್ಸ್ ಓವರ್ ಕೊಡೋದಾಗಲಿ ಮಾಡ್ಕೊಳ್ತಿದ್ದೆ. ಸೊ ಹಾಗಾಗಿ ವಿಡಿಯೋನ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಗೌರಿ ಹಬ್ಬನ ನಾವೇನು ತುಂಬ ಜೋರಾಗಿ ಏನು ಮಾಡಲ್ಲ, ಸಿಂಪಲಾಗೇ ಜಸ್ಟ್ ಒಂದು ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಆದರೆ ನಮ್ಮ ಓನರ್ ಆಂಟಿ ಇದ್ದಾರಲ್ಲ, ಅವ್ರ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಮಂಟಪ ಇಟ್ಬಿಟ್ಟು ಮಾಡ್ತಾರೆ. ಬಟ್ ಈ ಸಲ ಮಂಟಪ ಇಡೋದು ಬೇಡ ಅಂತ ಅಂದ್ಬಿಟ್ಟು ಈ ಥರ ಸಿಂಪಲಾಗಿ ಮಾಡ್ತಿದ್ದಾರೆ. ಇಲ್ಲಿ ನಾನು ಕೀರ್ತಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನನಗೆ ಪ್ರತಿ ವರ್ಷವೂ ಇಲ್ಲಿ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಹಬ್ಬನೆಲ್ಲ ಹೇಗೆ ಮಾಡ್ತಾರೆ, ಹೇಗೆ ಆಚರಿಸ್ತಾರೆ, ಅದ್ರ ಶಾಸ್ತ್ರ ಸಂಪ್ರದಾಯ ಪ್ರತಿಯೊಂದೂ ಕೂಡ ನಾನು ಇಲ್ಲಿ ನೋಡಿಬಿಟ್ಟು ನಾನು ಕಲ್ತ್ಕೊಂಡಿದ್ದೀನಿ. ಗಂಗೆ ತರೋದಾಗಿರಲಿ, ಮತ್ತು ಗೌರಿಗೆ ಬಾಗ್ನ ಏರಿಸೋದಾಗಿರಲಿ, ಪ್ರತಿಯೊಂದೂ ಅಷ್ಟೇ ನಾನು ಇಲ್ಲಿ ನೋಡಿನೇ ಕಲ್ತ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನನಗೆ ಅದಕ್ಕೇ ಗೌರಿ ಹಬ್ಬ ಬಂತು ಅಂದರೆ ಇಲ್ಲಿ ಬಿಟ್ಟು ನನಗೆ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗೋಲ್ಲ. ಯಾಕೆಂದರೆ ಅವ್ರ ಮನೆಯಲ್ಲೂ ತುಂಬ ಗ್ರ್ಯಾಂಡಾಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ. ನೋಡೋದಕ್ಕೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಅವ್ರ ಮನೆಯಲ್ಲಿ ನಾನು ಒಬ್ಬಳು ಅನ್ನೋ ಹಾಗೆ ಕರೀತಾರೆ ಹಬ್ಬಕ್ಕೆಲ್ಲ. ಈ ಥರ ಸೆಲೆಬ್ರೇಷನ್ ಮಾಡೋದಕ್ಕಾಗಲಿ, ಪೂಜೆ ಮಾಡೋದಕ್ಕಾಗಲಿ, ಪ್ರತಿಯೊಂದಕ್ಕೂ ಆಂಟಿ ನನಗೆ ಕರಿತಾನೆ ಇರ್ತಾರೆ. ಮೊದಲೇ ನನಗೂ ಕೂಡ ಈ ಥರ ಎಲ್ಲ ಶಾಸ್ತ್ರ ಎಲ್ಲ ಮಾಡೋದಕ್ಕಂತೂ ತುಂಬಾ ಇಷ್ಟ. ಅದರಲ್ಲೂ ಕಲ್ತ್ಕೊಳ್ಳೋದಕ್ಕಂತೂ ತುಂಬಾ ಇಷ್ಟ ಇನ್ನೂ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ಹೋಗಿ ಹೆಲ್ಪ್ ಮಾಡಿದೆ. ಮಿಕ್ಕಿದ್ದೆಲ್ಲ ಕೀರ್ತಿ ಮತ್ತು ಆಂಟಿನೇ ಎಲ್ಲ ರೆಡಿ ಮಾಡಿಕೊಂಡ್ರು. ಇನ್ನು ಇಲ್ಲಿ ಬೆಳಗ್ಗೆನೇ ಬೇಗ ಎದ್ದು ಗಂಗೆನೆಲ್ಲ ತರೋದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಆಂಟಿ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಾವು 3 ಜನ ಸೇರಿಕೊಂಡು ಪೂಜೆನೆಲ್ಲ ಮಾಡಿದ್ವಿ. ಇನ್ನು ನಾವು ಬಂದಿದ್ದ ಹೊಸರಲ್ಲಿ ಆಂಟಿ ಮನೇಲಿ ಕರ್ಜಿಕಾಯಿ ಅಂತೆ, ಕೋಡ್ಬಳೆ, ಚಕ್ಲಿ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ರಾತ್ರಿ 12 ಗಂಟೆ ತನಕ ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಪ್ರತಿ ವರ್ಷವೂ ಕೂಡ ಇವರು ಇದೇ ಥರ ಮಾಡೋದು. ಈ ರೀತಿ ಪೂಜೆ ಎಲ್ಲ ಆದಮೇಲೆ ಗಂಗೆನ ಒಳಗಡೆ ತೊಗೊಂಡೋಗ್ತಾರೆ. ಇನ್ನು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ತಿಂಡಿ ಏನು ಮಾಡಿರಲಿಲ್ಲ. ಮನೇಲಿ ಕೂಡ ಪೂಜೆನೂ ಆಗಿರಲಿಲ್ಲ. ಎಲ್ಲ ನಿನ್ನೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಿಂದಿನ ದಿವಸನೇ. ನನ್ನ ಹಸ್ಬೆಂಡಿಗೆ ಪೂಜೆ ಮಾಡೋದಕ್ಕೆ ಬಿಟ್ಟು ನಾನು ತಿಂಡಿನೆಲ್ಲ ರೆಡಿ ಮಾಡಿಕೊಂಡೆ. ನಾನು ಅಷ್ಟರಲ್ಲಿ ತಿಂಡಿನೆಲ್ಲ ಮಾಡಿ ನೈವೇದ್ಯಕ್ಕೂ ಕೂಡ ಇಟ್ಟು ಬಂದಿದ್ದೆ. ನನ್ನ ಹಸ್ಬೆಂಡ್ ಪೂಜೆ ಮಾಡಿ ಹೊರಟರು. ಅಷ್ಟರಲ್ಲಿ ಇಲ್ಲ ಆಂಟಿ ಕೂಡ ಅಲಂಕಾರ ಎಲ್ಲ ಮಾಡಿಟ್ಟಿದ್ರು ಗೌರಿಗೆ. ನಾನು ಬಂದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಇನ್ನು ಪೂಜೆನೆಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಇನ್ನು ಅಡುಗೆ ಮಾಡ್ಕೊಳ್ಳೋತ್ತಿಗೆ ಇದ್ದಕ್ಕಿದ್ದಾಗೆ ಸುಸ್ತಾಗ್ತಾಯಿತ್ತು, ಮೈಕೈ ನೋವಾಗ್ತಿತ್ತು. ಯಾಕೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಹಾಗಾಯಿತು. ಮತ್ತು ಸಂಜೆ ಅಷ್ಟೊತ್ತಿಗೆ ಸರಿ ಹೋಗಿದೆಯಲ್ಲ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಮನೆಗೂ ಹೋಗಿ ಅರಿಶಿನ ಕುಂಕುಮ ಇಸ್ಕೊಂಬರೋಣ ಅಂತಂದ್ಬಿಟ್ಟು ಹೋದ್ವಿ. ಇನ್ನು ಹೆಣ್ಮಕ್ಳಿಗಂತೂ ಹಬ್ಬಗಳಲ್ಲಿ ಈ ಥರ ಮಿಂಚೋದಂದರೆ ತುಂಬಾ ಇಷ್ಟ. ಸಂಜೆ ಹೊತ್ತಾಯಿತು ಅಂದರೆ ಸಾಕು, ಕುಂಕುಮಕ್ಕೆಲ್ಲ ಹೋಗ್ತೀವಿ. ಅದಂತೂ ಎಷ್ಟು ಚೆನ್ನಾಗಿರುತ್ತಲ್ವ. ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ಪ್ರತಿಯೊಬ್ಬರು ಮನೆಗೆ ಹೋಗಿ ಬರೋದೇ ಒಂಥರ ಚೆಂದ. ನನಗಂತೂ ತುಂಬಾ ಖುಷಿಯಾಗುತ್ತೆ. ಈ ರೀತಿ ಒಂದು ಸಡಗರನೇ ಚೆಂದ. ಅದರಲ್ಲೂ ಹೆಣ್ಮಕ್ಳು ಓಡಾಡುವಾಗಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಬ್ಬದ ದಿನ. ಹಾಗೆ ಎಲ್ಲರ ಮನೆಗೂ ಒಂದೊಂದು ವಿಸಿಟ್ ಕೊಟ್ಟು ಬಂದ್ವಿ. ಆದರೆ ಕೆಲವೊಂದು ಕಡೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನನಗೆ ಎಷ್ಟಾಯಿತೋ ಅಷ್ಟು ಮಾತ್ರ ವೀಡಿಯೋ ಮಾಡಿಕೊಂಡೆ. ಇನ್ನು ಸುಮಾರು ಜನಕ್ಕೆ ಮನೆಗೆ ಹೋಗಿದ್ವಿ. ಸೊ ಇದಾಗಿತ್ತು ನಮ್ಮ ಹಬ್ಬ. ನೀವೆಲ್ಲ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ.